ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ, ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರ ಗೆದ್ದು 2.5 ವರ್ಷ ಆಗಿದೆ ನೋಡಿ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರ ಏನು ಹೇಳಿಕೆ ನೀಡಿತ್ತು, ಗೃಹಲಕ್ಷ್ಮಿಯರಿಗೆ ತಪ್ಪದೆ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ನಾವು ಪ್ರತಿ ಮನೆಯ ಒಡತಿಗೆ ಹಾಕ್ತೀವಿ ತಿಂಗಳು ಅಂತ ಹೇಳಿಕೆ ನೀಡಿತ್ತು. ಅದರ ಪ್ರಕಾರ ಅವರು ನಡ್ಕೊಂಡಿಲ್ಲ. ಮೊದಲು ಒಂದು 6 ತಿಂಗಳು ಕರೆಕ್ಟಾಗಿ ಹಾಕಿದ್ರು. ಅದಾದಮೇಲೆ ಖಂಡಿತ 3 ತಿಂಗಳಿಗೆ ಒಂದು ಸಾರಿ, ಚುನಾವಣೆಗೆ ಒಂದು ಸಾರಿ, ಹಬ್ಬಗಳಿಗೆ ಒಂದು ಸಾರಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಎಂ ರೇವಣ್ಣ ಅವರು ಯಾರಪ್ಪ ಅಂದರೆ ಗೃಹಲಕ್ಷ್ಮಿ ಅಧ್ಯಕ್ಷರು ನೋಡಿ. ಅವರು ಹೇಳ್ತಾರೆ, ಗೃಹಲಕ್ಷ್ಮಿಯ ದುಡ್ಡನ್ನು ನಾವು ಖಂಡಿತವಾಗ್ಲೂ ಹಾಕ್ತೀವಿ ಅಂತ. 2 ತಿಂಗಳು ಒಂದು ಸಾರಿ, 3 ತಿಂಗಳಿಗೆ ಒಂದು ಸಾರಿ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಎಂ ರೇವಣ್ಣ ಅವರೇ ಹೇಳಿಕೆ ನೀಡಿದರು ಸ್ನೇಹಿತರೆ. ನೋಡಿ, ಸರ್ಕಾರ ಕೆಲವು ಗೃಹಲಕ್ಷ್ಮಿಯರಿಗೆ 20 ಕಂತು, 21 ಕಂತು, 22 ಕಂತಿನ ಹಣ ಕೊಟ್ಟಿದೆ. ಅಂದರೆ 40,000, 42,000, 44,000 ಇಲ್ಲಿಯವರೆಗೂ ಕೆಲವು ಗೃಹಲಕ್ಷ್ಮಿಯರಿಗೆ ಮಾತ್ರ ಈ ಥರ ದುಡ್ಡುಗಳು ಬಂದಿವೆ ಸ್ನೇಹಿತರೆ. ನೋಡಿ, ಸರ್ಕಾರ ಖಂಡಿತ ಗೃಹಲಕ್ಷ್ಮಿ ಹಣ ಹಾಕೋದನ್ನು ನಿಲ್ಲಿಸಲ್ಲ. ಎಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಅಲ್ಲಿವರೆಗೂ ಖಂಡಿತ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ದಾರೆ. ಅದಾದ ಮೇಲೆ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಎಂ ರೇವಣ್ಣ ಅವರು ಹೇಳಿಕೆ ನೀಡಿದ್ರು. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರು ನೋಡಿ. ಅವರಿಗೆ ಮಾಹಿತಿ ಇಲ್ಲ ಅನಿಸುತ್ತೆ. ಅವರು ಏನು ಹೇಳಿದ್ದಾರೆ ಅದು ಆ ಥರ ಇರಲ್ಲ. ನಾನು ಅವರ ಜೊತೆ ಮಾತಾಡ್ತೀನಿ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯವರಿಗೆ ತಿಂಗಳು ನಾವು ಕೊಡ್ತೀವಿ ಇನ್ನು ಮುಂದೆ ಕೂಡ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದರು ಸ್ನೇಹಿತರೆ. ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದರು, ದೀಪಾವಳಿ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬರುತ್ತೆ ಅಂತ. 1 ದಿವಸದಲ್ಲಿ ಇಲ್ಲ 2 ದಿವಸದಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿದರು ಸ್ನೇಹಿತರೆ. ನೋಡಿ, ಇದುವರೆಗೂ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಚಿನ್ನದ ಬೆಲೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಸಾಮಾನ್ಯ ಜನರು ಚಿನ್ನ ಖರೀದಿಸುವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಇದು 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿನ್ನದ ಆಭರಣಗಳ ಬೆಲೆಯಲ್ಲ ಹೆಚ್ಚಳದಿಂದಾಗಿ ಚಿನ್ನ ಖರೀದಿ ಬಹಳಷ್ಟು ಕಷ್ಟಕರವಾಗಿದೆ. ಈ ನಡುವೆ ಕೈಗೆಟುಕುವ ದರದಲ್ಲಿ ಚಿನ್ನ ಖರೀದಿ ಸಾಧ್ಯವಾಗುವಂತೆ ಮಾಡಲು ಇದೀಗ ಸರ್ಕಾರ ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಹಾಗಿದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಕೇಂದ್ರ ಸರ್ಕಾರವು 9 ಕ್ಯಾರೆಟ್ ಚಿನ್ನದ ಹಾಲ್ ಮಾರ್ಕಿಂಗ್ಗೆ ಅನುಮೋದನೆ ನೀಡಿದ ನಂತರ ಈ ಕಡಿಮೆ ಬೆಲೆಯ ಚಿನ್ನವು ಗ್ರಾಹಕರ ಗಮನ ಸೆಳೀತಾ ಇದೆ. ವರದಿಗಳ ಪ್ರಕಾರ 9 ಕ್ಯಾರೆಟ್ ಚಿನ್ನದ ಬೆಲೆಯು 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿನ್ನಕ್ಕೆ ಹೋಲಿಸಿದರೆ ಗಮನಾರ್ಹವಾಗಿ ಕಳಪೆಯಾಗಿದೆ. ಇನ್ನು 1 ಕ್ಯಾರೆಟ್ ಚಿನ್ನದಲ್ಲಿ ಕೇವಲ 37.5% ಸುತ್ತ ಚಿನ್ನ ಇರಲಿದೆ. ಸದ್ಯದ ಮಾರುಕಟ್ಟೆ ವರದಿಗಳ ಪ್ರಕಾರ 10 ಗ್ರಾಂ 9 ಕ್ಯಾರೆಟ್ ಚಿನ್ನದ ಅಂದಾಜು ಬೆಲೆ 37,000ದಿಂದ 38,000 ಇರಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ 24 ಕ್ಯಾರೆಟ್ ಚಿನ್ನದ ಬೆಲೆ 1,24,000ದಿಂದ 26,000 ಅಷ್ಟಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 1,03,000, ಅದೇ ರೀತಿ 1,15,000ದ ಅನುಪಾತದಲ್ಲಿದೆ. ಈ ಕಡಿಮೆ ಬೆಲೆಯ ದೈನಂದಿನ ಬಳಕೆಗೆ ಮತ್ತು ಬಜೆಟ್ ಸ್ನೇಹಿ ಆಭರಣಗಳನ್ನು ಬಯಸುವವರಿಗೆ 9 ಕ್ಯಾರೆಟ್ ಚಿನ್ನವನ್ನು ಅತ್ಯುತ್ತಮ ಆಯ್ಕೆ ಅಂತ ಹೇಳಿ ಪರಿಗಣಿಸಬಹುದು. ಆದರೆ ಆಭರಣ ಖರೀದಿಸುವಾಗ ಈ ದರಕ್ಕೆ ತಯಾರಿಕಾ ಶುಲ್ಕಗಳು ಕೂಡ ಅನ್ವಯವಾಗುತ್ತದೆ. ಇನ್ನು ಸರ್ಕಾರದಿಂದ ಹಾಲ್ ಮಾರ್ಕಿಂಗ್ ಅನುಮೋದನೆಯು 9 ಕ್ಯಾರೆಟ್ ಚಿನ್ನದ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿದೆ. ಇದರ ದೊಡ್ಡ ಪ್ರಯೋಜನ ಅಂತ ಹೇಳಿದರೆ ಇದು ಹೊಸ ಗ್ರಾಹಕರನ್ನು ಆಭರಣ ಉದ್ಯಮಕ್ಕೆ ಆಕರ್ಷಣೆ ಮಾಡ್ತದೆ. ವಿಶೇಷವಾಗಿ ಮೊದಲ ಬಾರಿಗೆ ಚಿನ್ನವನ್ನು ಖರೀದಿ ಮಾಡುವವರು ಅಥವಾ ದೈನಂದಿನ ಬಳಕೆಗಾಗಿ ಖರೀದಿ ಮಾಡುವವರಿಗೆ ಇನ್ನೊಂದು ಉತ್ತಮ ಆಯ್ಕೆ ಅಂತ ಹೇಳಬಹುದು ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ದಸರಾ ರಜೆ ವಿಸ್ತರಣೆ ಪರಿಣಾಮ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲು ಎಲ್ಲ ಶಾಲೆಗಳಲ್ಲಿ ಇದೀಗ ಹೆಚ್ಚುವರಿ ಕ್ಲಾಸ್ಗೆ ಸರ್ಕಾರ ಮಹತ್ವದ ಆದೇಶವನ್ನು ನೀಡಿದೆ. ಹಾಗಿದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ರಾಜ್ಯದಲ್ಲಿ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ವಿಸ್ತರಣೆ ಮಾಡಲಾದಂತಹ ಶಾಲಾ ರಚನೆಯ ಪರಿಣಾಮವಾಗಿ ಶೈಕ್ಷಣಿಕ ದಿನಗಳನ್ನು ಸರಿದೂಗಿಸಲು ಇದೀಗ ರಾಜ್ಯ ಸರ್ಕಾರ ಪ್ರಮುಖ ಆದೇಶವನ್ನು ಹೊರಡಿಸಿದೆ. ರಜೆ ವಿಸ್ತರಣೆಯಿಂದಾಗಿ ಪಠ್ಯಕ್ರಮದ ದಿನಗಳು ಕಡಿಮೆಯಾಗಿರುವುದರಿಂದ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಇನ್ನು ಮುಂದೆ ಹೆಚ್ಚುವರಿ ತರಗತಿಗಳನ್ನು ನಡೆಸಲು ಶಿಕ್ಷಣ ಇಲಾಖೆ ನಿರ್ದೇಶನ ನೀಡಿದೆ. ಈ ಹೆಚ್ಚುವರಿ ತರಗತಿಗಳನ್ನು ನಡೆಸಿ ನಿಗದಿತ ಸಮಯಕ್ಕೆ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲು ಶಿಕ್ಷಣ ಇಲಾಖೆ ಇದೀಗ ಈ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಸಾಮಾನ್ಯವಾಗಿ ಅರ್ಧ ದಿನ ಇರ್ತಾ ಇದ್ದಂತಹ ಶನಿವಾರಗಳನ್ನು ಇನ್ನು ಮುಂದೆ ಪೂರ್ಣ ದಿನದ ತರಗತಿಗಳನ್ನು ನಡೆಸಲು ಬಳಸಿಕೊಳ್ಳಬೇಕು ಅಂತ ಹೇಳಿದೆ. ಪ್ರತಿದಿನದ ಶಾಲಾ ವೇಳಾಪಟ್ಟಿಯಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಂಡು ಪ್ರತಿದಿನವೂ ಹೆಚ್ಚುವರಿ 1 ಅಥವಾ 2 ಪೀರಿಯಡ್ಗಳನ್ನು ನಡೆಸಲು ಸೂಚನೆ ನೀಡಲಾಗಿದೆ. ಈ ಆದೇಶವು ರಾಜ್ಯಾದ್ಯಂತ ಇರುವ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಕಡ್ಡಾಯವಾಗಿ ಅನ್ವಯವಾಗಲಿದೆ. ಹಾಗಿದ್ರೆ ರಜೆ ವಿಸ್ತರಣೆ ಯಾಕೆ? ಈ ಬಾರಿ ದಸರಾ ರಜೆಯನ್ನು ಬರ ಪೀಡಿತ ಪ್ರದೇಶಗಳು ಸೇರಿದಂತೆ ಹಲವು ಭಾಗಗಳಲ್ಲಿ ವಿಸ್ತರಣೆ ಮಾಡಲಾಗಿತ್ತು. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರಜೆ ಸಿಕ್ಕಿದ್ರೂ ಕೂಡ ಶಾಲಾ ವೇಳಾಪಟ್ಟಿಯಲ್ಲಿ ಅಡಚಣೆ ಉಂಟಾಗಿತ್ತು. ವಾರ್ಷಿಕ ಪರೀಕ್ಷೆಗಳನ್ನು ನಿಗದಿತ ವೇಳಾಪಟ್ಟಿಯ ಪ್ರಕಾರವೇ ನಡೆಸಬೇಕಾಗಿರುವುದರಿಂದ ಪಠ್ಯಕ್ರಮ ಪೂರ್ಣಗೊಳಿಸುವ ಜವಾಬ್ದಾರಿ ಶಾಲೆಗಳ ಮೇಲಿದೆ. ಸರ್ಕಾರದ ಈ ಕ್ರಮವು ಪೋಷಕರು ಮತ್ತು ಶಿಕ್ಷಕರ ವಲಯದಲ್ಲಿ ಇದೀಗ ಮಿಶ್ರ ಪ್ರತಿಕ್ರಿಯೆ ಕೇಳಿ ಬರ್ತಾ ಇದೆ. ಪೋಷಕರು ಪಠ್ಯಕ್ರಮ ಸಮಯಕ್ಕೆ ಮುಗಿಯುವುದಕ್ಕೆ ಸಂತಸ ವ್ಯಕ್ತಪಡಿಸಿದರೆ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಮಾಹಿತಿ ಇಂಪಾರ್ಟೆಂಟಿವ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಬ್ಯಾಂಕ್ ಲಾಕರನ್ನು ಹೊಂದಿದ್ರೆ ನಿಮಗೊಂದು ಆಘಾತಕಾರಿ ಸುದ್ದಿ ಬಂದಿದೆ. ಯಾವುದೇ ಬ್ಯಾಂಕಿನಲ್ಲಿ ಲಾಕರ್ನ ಹೊಂದಿರುವವರಿಗೆ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಆಘಾತಕಾರಿ ಸುದ್ದಿ ನೀಡಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಬ್ಯಾಂಕಿನಲ್ಲಿ ಲಾಕರ್ನ ಹೊಂದಿರುವವರು ಭಾರತೀಯ ರಿಸರ್ವ್ ಬ್ಯಾಂಕಿನ ಈ ನಿಯಮವನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು. ಹಾಗಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಬ್ಯಾಂಕ್ ಲಾಕರನ್ನು ಹೊಂದಿರುವವರಿಗೆ ನೀಡಿರುವ ಆಘಾತಕಾರಿ ಸುದ್ದಿ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇಂಪಾರ್ಟೆಂಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಬ್ಯಾಂಕ್ ಲಾಕರ್ ಹೊಂದಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮನೆಯಲ್ಲಿ ಚಿನ್ನ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟುಕೊಂಡರೆ ಅವುಗಳು ಕಳ್ಳತನವಾಗುವ ಸಾಧ್ಯತೆ ಇರುತ್ತೆ ಅನ್ನುವ ಕಾರಣಕ್ಕೆ ಬ್ಯಾಂಕ್ ಲಾಕರ್ನಲ್ಲಿ ಅವುಗಳನ್ನು ಇಡಲಾಗುತ್ತೆ. ಆದರೆ ಬ್ಯಾಂಕ್ ಲಾಕರ್ ಕೂಡ ಸೇಫ್ ಅಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಇನ್ನೂ ಕೂಡ ತಿಳಿದಿಲ್ಲ ಸ್ನೇಹಿತರೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಲಾಕರ್ ನಿಯಮದ ಪ್ರಕಾರ ನೀವು ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿರುವ ಯಾವುದೇ ವಸ್ತುವಿಗೆ ಬ್ಯಾಂಕುಗಳು ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ ಸ್ನೇಹಿತರೆ. ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನ ಅಥವಾ ಯಾವುದೇ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟರೂ ಕೂಡ ಬ್ಯಾಂಕುಗಳು ಅದಕ್ಕೆ ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ. ಒಂದು ವೇಳೆ ಬ್ಯಾಂಕ್ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ನೀವು ಇಟ್ಟಿರುವ ವಸ್ತುಗಳು ಕಳುವಾದರೆ ನೀವು ಅದಕ್ಕೆ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ಬ್ಯಾಂಕಿನ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಬ್ಯಾಂಕಿನ ಲಾಕರ್ನಲ್ಲಿ ಇಟ್ಟಿರುವ ವಸ್ತುಗಳು ನಷ್ಟವಾದರೆ ಬ್ಯಾಂಕ್ ಲಾಕರ್ನ ವಾರ್ಷಿಕ ಬಾಡಿಗೆಯ ಮೇಲೆ 100 ಪಟ್ಟು ಪರಿಹಾರವನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ಪ್ರವಾಹ, ನೈಸರ್ಗಿಕ ವಿಕೋಪ ಅಥವಾ ಭೂಕಂಪದಿಂದ ಯಾವುದೇ ರೀತಿಯ ನಷ್ಟವಾದರೆ ಬ್ಯಾಂಕುಗಳು ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಯಾವುದೇ ಬ್ಯಾಂಕಿನ ಲಾಕರ್ನಲ್ಲಿ ಚಿನ್ನ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಮುನ್ನ ಭಾರತೀಯ ರಿಸರ್ವ್ ಬ್ಯಾಂಕಿನ ಈ ನಿಯಮವನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯವಾಗಿದೆ.